ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಅಪವರ್ತಿಸುವಿಕೆ ಅಧ್ಯಾಯದ 60ನೇ ಪ್ರಶ್ನೆಯನ್ನ ಗಮನಿಸಿ. ಅಪವರ್ತಿಸಿ ಎ ದ ಘಾತ 4 ಮೈನಸ್ ಬಿ ದ ಘಾತ 4. ಸೊ ಪದಗಳನ್ನ ನಾವು ವರ್ಗಗಳ ರೂಪದಲ್ಲಿ ಬರ್ಕೊಳ್ಳೋಣ. ಸೊ ಎ ದ ಘಾತ 4 ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮತ್ತು ಬಿ ಅನ್ನ ಬಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡ್ರೆ, ಸೊ ಇಲ್ಲಿ ಎ ಸ್ಕ್ವೇರ್ ದ ಹೋಲ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ದ ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಮೊದಲನೇದಾಗಿ ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರವನ್ನ ಬಳಸಿದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಹೇಳಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಲ್ವಾ. ಸೊ ಇಲ್ಲಿ ಎ ಅಂದ್ರೆ ಎ ಸ್ಕ್ವೇರ್, ಬಿ ಅಂದ್ರೆ ಬಿ ಸ್ಕ್ವೇರ್ ಅಲ್ವಾ. ಸೊ ಈ ಪದವನ್ನ ಎ ಅಂತ ತಗೊಂಡಿದ್ದೇವೆ, ಎ ಸ್ಕ್ವೇರ್ ಬಿ ಸ್ಕ್ವೇರ್. ಹಾಗಾದ್ರೆ ಇದೇನಾಯ್ತು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಎ ಇಂಟು ಬಿ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದ್ರೆ ಎ ಸ್ಕ್ವೇರ್ ಇಂಟು ಮೈನಸ್ ಬಿ ಸ್ಕ್ವೇರ್ ಆಗತ್ತೆ. ಓಕೆ, ಸೊ ಇಲ್ಲಿ ಎ ಅಂದ್ರೆ ಎ ಸ್ಕ್ವೇರ್, ಬಿ ಅಂದ್ರೆ ಬಿ ಸ್ಕ್ವೇರ್. ಓಕೆ, ಸೊ ಈಗ ಇನ್ನೊಮ್ಮೆ ಏನ್ ಮಾಡ್ಬೇಕು ನಾವು, ಇದಕ್ಕೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರವನ್ನ ಅಪ್ಲೈ ಮಾಡಬೇಕು. ಸೊ ಆಗ ಏನಾಗತ್ತೆ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಗೇನ್ a square plus b square. Okay, so a square plus b square. So final ಆಗಿ a ದ ಘಾತ 4 ಮೈನಸ್ ಬಿ ದ ಘಾತ 4 is equal to ಏನಾಗುತ್ತೆ ಹೇಳಿ, a square plus b square ಇಂಟು a plus b ಇಂಟು a minus b ಆಗತ್ತೆ. ಓಕೆ, ಸೊ ಇದೇನಾಯ್ತು ಹೇಳಿ, a ದ ಘಾತ 4 ಮೈನಸ್ ಬಿ ದ ಘಾತ 4 ಅಪವರ್ತಿಸಿದಾಗ ಸಿಗುವಂತದ್ದು a square plus b square into a plus b into a minus b. Okay, thank you.